जिला कन्नड़ साहित्य परिषद एवं कर्नाटक राज्य वैज्ञानिक अनुसंधान परिषद के संयुक्त तत्वावधान में राज्य स्तरीय कायक रत्न पुरस्कार समारोह एवं राष्ट्रीय चिकित्सक दिवस कार्यक्रम के संबंध में आज बीदर जिला पत्रिका भवन में एक प्रेस मीट आयोजित की गई, जिसमें वाली श्री अस्पताल के प्रबंधक निदेशक डॉक्टर रजनीश वाली, जिला कन्नड़ साहित्य परिषद के अध्यक्ष सुरेश चंद शेट्टी और कर्नाटक राज्य वैज्ञानिक अनुसंधान परिषद के अध्यक्ष दानी बाबूराव, शाहीन शिक्षण संस्थान के अध्यक्ष डॉक्टर अब्दुल खदीर ने प्रेस कॉन्फ्रेंस को संबोधित करते हुए कार्यक्रम के बारे में जानकारी दी। कैमरामैन पपुराज का कवरेज। ಹೀಗಾಗಿ ಅವರಲ್ಲೂ ಸಹ ಒಂದಿಷ್ಟು ಕನ್ನಡದ ಆಸಕ್ತಿಯನ್ನು ಮೂಡಿಸಬೇಕು ಅನ್ನೋ ಉದ್ದೇಶದಿಂದ ಒಂದು ವೈದ್ಯರ ದಿನಾಚರಣೆಯನ್ನು ಪ್ರಥಮ ಬಾರಿಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ನಾವು ಆಯೋಜನೆ ಮಾಡಿದ್ವಿ. ಪ್ರತಿ ವರ್ಷನೂ ವೈದ್ಯರ ದಿನಾಚರಣೆ ಮಾಡಿ ಯಾರೋ ಇಬ್ಬರು ಮೂಗರಿಗೆ ಸುಮ್ಮನೆ ಸಹಜ ಕರೆಸಿ ಮಾಡ್ತಿದ್ವಿ. ಸ್ವಲ್ಪ ಇಲ್ಲ ಸರ್, ನಾನು ಈ ಹಳೆ ಮಾಡಿದವರಿಗೂ ಸರ್ ನಮ್ಗೇನದ ಈ ಇತ್ತೀಚಿನ ಮಕ್ಕಳು ಏನದಾರ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿದ್ರೆ ನಮ್ಮ ಮಕ್ಕಳಿಗೆ ಭವಿಷ್ಯದ ಅಂತ ಮಂದಿ ತಿಳ್ಕೊಂಡು ಬಿಟ್ಟಾರೋ. ಅದಕ್ಕೆ ನಮಗೇನದ ಈ ಕನ್ನಡ ಮಾಧ್ಯಮದ ಓದಿ ಯಾರು ಡಾಕ್ಟರ್ಸ್ ಆಗಿಲ್ಲ ಅವ್ರಿಗೆ ತಂದು ಇವ್ರು ಎದುರು ತೋರಿಸ್ಬೇಕಾಗ್ಯದ ಒಂದ್ಸರಿ ನೋಡ್ರಿ ಇವ್ರಲ್ಲ ಕನ್ನಡ ಮಾಧ್ಯಮ ಓದ್ಕೊಂಡೇ ಅವರು ಡಾಕ್ಟರ್ ಆಗಿದಾರ ಅಂತೇಳಿ. ಹೀಗಾಗಿ ಅದು ನಮ್ಮ ಜಿಲ್ಲೆಯಲ್ಲೇ ಒಂದು ಸ್ವಲ್ಪ ಸಣ್ಣದಾಗಿ ಶುರು ಮಾಡೋಣ ಅಂತ ಇಟ್ಕೊಂಡು ಈ ಸರಿ ಏನು ಮಾಡಿದ್ರು, 16 ಜನ ನಮ್ಮ ಬೀದರ್ನ ಹಿರಿಯ ವೈದ್ಯರಿಗೆ ಈ ಪತ್ರದಲ್ಲಿದೆ, ಅವರೆಲ್ಲರಿಗೂ ಅಂದರೆ ಕನ್ನಡದ ವೈದ್ಯರಂತೆ ಅವರಿಗೂ ಸರ್ ಈಗ ಅವರಿಗೆಲ್ಲ ನಾಳೆ 13ನೇ ತಾರೀಕು ಈಗಲೇ ನೀವು ಪತ್ರಿಕೆಯಲ್ಲಿ ನೀವೇ ಬರೆದಿದ್ರಿ, 13ನೇ ತಾರೀಕು ಅವ್ರಿಗೆ ಕೊನೆಯ ದಿನ ಕೊಟ್ಟಿದ್ದೀವಿ. ಎಷ್ಟು ಜನ ಬರ್ತಾರೆ ಗೊತ್ತಲ್ಲ ಸರ್, ಎಲ್ಲ ಶಾಲಾ ಕಾಲೇಜಿಗೆ ಹೇಳಿದ್ದೀವಿ. ಹೀಗಾಗಿ ಆ ಮಕ್ಕಳ ಸಂಖ್ಯೆ ಬಂದಮೇಲೆ ನಿಖರವಾಗಿ ಎಷ್ಟಾದ ಅಂತ ಗೊತ್ತಾಗುತ್ತೆ. ಅದರೊಳಗಾಗಿ ಕನ್ನಡ ಮಾಧ್ಯಮದಲ್ಲೇ ಓದಿ ಭಾಳ ದೊಡ್ಡ ಸೇವೆ ಮಾಡ್ತಿರುವಂಥ ನಮ್ಮ ಬೀದರ್ ಜಿಲ್ಲೆ ಹಿರಿಯ ಒಂದು 16 ಜನ ನಾವು ವೈದ್ಯರಿಗೆ ಅಲ್ಲಿ ಸನ್ಮಾನವನ್ನು ಮಾಡ್ತಾಯಿದ್ವಿ. ಅದ್ರ ಜೊತೆಗೆ ಇನ್ನೂ ಕೆಲವು ಹೊಸ ವೈದ್ಯರು ಅದಾರ, ದೊಡ್ಡ ದೊಡ್ಡ ಆಸ್ಪತ್ರೆ ಅದಾರ, ಅಲ್ಲೆಲ್ಲ ಬಹಳಷ್ಟು ಇಂಗ್ಲೀಷ್ ಬಳಸ್ತಾರೆ. ಹೀಗಾಗಿ ಅವರಿಗೂ ನಾವು ವಿಶೇಷ ಆಹ್ವಾನಿತರ ಕಾರ್ಯಕ್ರಮದಲ್ಲಿ ಕರೆಸಿ ಸುಮ್ಮನೆ ಅವರು ಒಂದಿಷ್ಟು ನೋಡಲಿ ಅನ್ನೋ, ಅವರಲ್ಲೂ ಒಂದಿಷ್ಟು ಭಾಷೆ ಬಗ್ಗೆ, ಸಾಹಿತ್ಯದ ಬಗ್ಗೆ, ಕನ್ನಡದ ಬಗ್ಗೆ ಆಸಕ್ತಿ ಹುಟ್ಟಲಿ ಅನ್ನೋ ಉದ್ದೇಶದಿಂದ ಅವರನ್ನು ಆ ಕಾರ್ಯಕ್ರಮ ಆಮಂತ್ರಣ ಮಾಡಿದ್ವಿ. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ನಮ್ಮ ಬಾಲ್ಕಿಯ ಪರಮಪೂಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಸಮಾರಂಭ ಸಾನ್ನಿಧ್ಯ ವಹಿಸ್ತಾರೆ. ಪ್ರಥಮ ಬಾರಿಗೆ ನಮ್ಮ ಬೀದರ್ನ ನಮ್ಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮನೆ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಅವರು ಬೀದರ್ಗೆ ಬರ್ತಾ ಇದ್ದಾರೆ 3 ದಿನ ಪ್ರವಾಸ. ಹೀಗಾಗಿ ಪ್ರಥಮ ದಿನ ಅವರು 13 ಬೀದರ್ ಬರೋ ಸಲುವಾಗಿ ಅವರೇ ಈ ಕಾರ್ಯಕ್ರಮ ಉದ್ಘಾಟನೆಯನ್ನು ಮಾಡ್ತಾರೆ. ಅವರು ಅದು ರಂಗಮಂದಿರದಲ್ಲಿ. ಅದೇ ಸಂದರ್ಭದಲ್ಲಿ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ಗೆ ಗೌರವ ಸಲಹೆಗಾರಾಗಿದ್ದಾರೆ ಡಾಕ್ಟರ್ ರಜನೀಶ್ ವಾಲಿಯರ್ ಅವರು. ಜೊತೆಗೆ ಅವ್ರದ್ದು ಆದಂಥ ಒಂದು ಆಸ್ಪತ್ರೆ ಇದೆ, ಹೀಗಾಗಿ ಅವರನ್ನೇ ಈ ಸಮಾರಂಭದ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಮಾಡಿದ್ವಿ. ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಜೊತೆಗೆ ಈಗಾಗಲೇ ಹೇಳಿದಂಗೆ ಡಾಕ್ಟರ್ ಅಂಜನಪ್ಪ ಅಂತೇಳಿ ಅವರು ಒಂದು ವಿಷಯದ ಮೇಲೆ ಅಂದರೆ ವೈದ್ಯಕೀಯ ವೃತ್ತಿ ಮತ್ತು ನೈತಿಕತೆ ಈ ವಿಷಯನ ಕುರಿತು ಅವರು ವಿಶೇಷವಾದಂಥ ಉಪನ್ಯಾಸವನ್ನು ನೀಡ್ತಾರೆ. ಅಲ್ಲಿ ಬರೀ ವೈದ್ಯರಷ್ಟೇ ಅಲ್ಲ, ಇತ್ತೀಚಿನಲ್ಲಿ ನಮ್ಮ ನೀಟ್ ವಿದ್ಯಾರ್ಥಿಗಳಿರ್ಬೋದು, ಈಗಾಗಲೇ ವೈದ್ಯಕೀಯ ಏನು ಪ್ರವೇಶದಲ್ಲಿ ಮಕ್ಕಳಿಗೆ ಓದ್ತಾ ಇದ್ದಾರೆ ಪ್ರಿಮ್ಸ್ನಲ್ಲಿ, ಅವ್ರು ಎಲ್ಲಿಗೂ ಆ ಕಾರ್ಯಕ್ರಮದಲ್ಲಿ ಕರೆಸಿ ಅದ್ರ ಬಗ್ಗೆ ಒಂದು ಉಪನ್ಯಾಸವನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಅವರನ್ನು ಇಲ್ಲಿ ಕರೆಸಿದ್ವಿ. ಜೊತೆಗೇ ನಮ್ಮ ರಾಣಿ ಕಿತ್ತೂರು ಚೆನ್ನಮ್ಮ ಈ ಕೃತಿಯ ಬಿಡುಗಡೆಯನ್ನು ಡಾಕ್ಟರ್ ಪೂರ್ಣಿಮಾಜಿ ಅವರು ಮಾಡ್ತಾರೆ. ಜೊತೆಗೆ ಆ ಕೃತಿಯ ಪರಿಚಯವನ್ನು ಡಾಕ್ಟರ್ ವೀರಶೆಟ್ಟಿ ಗಾರಂಪಳ್ಳಿ ಅವರು ನಮ್ಮ ಸಹಾಯಕ ನಿರ್ದೇಶಕರು ಪತ್ರಕರ್ತರ ಇಲಾಖೆ ಕಲಬುರಗಿ ಅವರು ಅದು ಪುಸ್ತಕದ ಒಂದು ಪರಿಚಯ ಮಾಡಿಕೊಡ್ತಾರೆ. ಜೊತೆಗೆ ಅನೇಕ ಹಿರಿಯರ ನಮ್ಮ ಬೀದರಿನ DH ಆರೋಗ್ಯ ಅಧಿಕಾರಿಗಳಿರ್ಬೋದು, ಶಿವಕುಮಾರ್ ಶೆಟ್ಕರ್ ಅವರಾಗಿರ್ಬೋದು, ಜೊತೆಗೆ ಮಹೇಶ್ ಬಿರಾದರ್ ಅವರು ಆ ಕಾರ್ಯಕ್ರಮದಲ್ಲಿ ಸಹ ಹುಲಿಕಲ್ ನಟರಾಜ್ ಅವರು ಭಾಗವಹಿಸ್ತಾರೆ. ಹೀಗಾಗಿ ಮೊನ್ನೆ ತಾನೇ ಈ ನಮ್ಮ ವೈದ್ಯರಿಗೆ 4 ಜನರಿಗೆ ರಾಜ್ಯ ಪ್ರಶಸ್ತಿ ಆಗಿದೆ, ಘೋಷಣೆ ಆಗಿತ್ತು. ಹೀಗಾಗಿ ಅವರನ್ನು ಸಹ ನಾವು ಸನ್ಮಾನಿಸಲು ಅಲ್ಲಿ ತೀರ್ಮಾನವನ್ನು ಮಾಡಿದ್ದೀವಿ. ಒಟ್ಟಾರೆಯಾಗಿ ಬರೋ ದಿನಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಅದು ಬರೋ ದಿನಗಳಲ್ಲಿ ನಮ್ಮ ಪತ್ರಕರ್ತರ ಸಂಘ ಇರ್ಬೋದು, ವಕೀಲರ ಸಂಘ ಇರ್ಬೋದು, ಜೊತೆಗೆ ವೈದ್ಯಾಧಿಕಾರ ಸಂಘ, ಈ ಥರ ಎಲ್ಲ ಸಂಘಟನೆ ಜೊತೆ ಸೇರಿಕೊಂಡು ಈ ಥರ ಅವ್ರ ಜೊತೆ ಒಂದು ಕನ್ನಡ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂತಕ್ಕಂಥ ಉದ್ದೇಶನ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಅದಕ್ಕೆ ಪ್ರತಿ ವರ್ಷವೂ ಏನೋ ನಾವು ಮಕ್ಕಳಿಗೆ ಅಲ್ಲಿ ಏನು ಚೈನ್ ಶಿಕ್ಷಣ ಸಂಸ್ಥೆನ ಅನುಕೂಲ ಮಾಡ್ತಾರೋ, ದಯವಿಟ್ಟು ಈ ವರ್ಷವೂ ಕೂಡ ನಮ್ಮ ಡಾಕ್ಟರ್ ಅಬ್ದುಲ್ ಖದೀರ್ ಸರ್ ಅವರು ಒಂದಿಷ್ಟು ಮಕ್ಕಳಿಗೆ ಅಲ್ಲಿ ಉಚಿತವಾದ ಶಿಕ್ಷಣ ಕೊಡಲು ಅವಕಾಶ ಮಾಡಿಕೊಡ್ತಾರೆ. ದಯವಿಟ್ಟು ಈ ಸಂದರ್ಭ ಅವರು ಒಂದೆರಡು ಮಾತಾಡ್ಬೇಕಂತ ನಾನು ಮನವಿಯನ್ನು ಮಾಡ್ಕೊಂಡು, ಯಾರು ಹೊಸ ಯಾರ ಮನೆಗೆ ಹೋಗ್ತದ ಅಂತ ಹೇಳೋದು ಅಲ್ಲಿ ಇದು ಇತ್ತು, ಅದನ್ನು ಬಂದಾಗ್ಯದ. ಈಗ ಅದನ್ನು ಕ್ಲೋಸ್ ಮಾಡಿದ್ದೆವು. ಇಂಥ ಒಂದು 5-6 ಘಟನೆಗಳು ಅದಾವ. ಅವು ಘಟನೆಗಳು ಏನದಂದ್ರೆ ಬೀದರ್ ಜಿಲ್ಲೆಯಲ್ಲಿ ಬಂದಾಗ ಅವು ಏನು ಊರು ಗೌಡ ಏನು ಮಾಡ್ತೀನಿ ಅಂತಂದರೆ ಆ ಮನುಷ್ಯನಿಗೆ ಹಚ್ಚಿ ಯಾರ ಒಂದು ದುಶ್ಮನಿ ತಗೊಳ್ಬೇಕಾಯ್ತು ಅವ್ನ ಮನೆಗೆ ಕಳಿಸ್ತಿದ್ದನು, ಹೊರಸ್ತದು. 30 ಎಕರೆ ಹೊಲ ಇದೆ, ಇಲ್ಲೇ ಊರೇ ಬಿಟ್ರು ಅಂತ ಖಂಡಿತವಾಗಿ ತಮ್ಮದು ಸಲಹೆಗಳನ್ನು ಸ್ವೀಕಾರ ಮಾಡಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಕಾರ್ಯರೂಪದಲ್ಲ ಪ್ರಯತ್ನ ಮಾಡ್ತೇವೆ ಸರ್. ಸರ್, ನಿಮ್ಮ ಎಲ್ಲ ಸಲಹೆಗಳಿಗೆ ಸ್ವಾಗತ. ಮುಂದಿನ ದಿನಗಳಲ್ಲಿ ಸರ್ ಹೇಳ್ದಂಗೆ 3 ದಾರಿಗಳು ಎಲ್ಲಿ ಸೇರ್ತವೆ ಅಲ್ಲಿ ಭಾಳಷ್ಟು ನಾವು ನೋಡ್ತಾ ಇದ್ದೀವಿ. ಅಲ್ಲೇ ಒಂದು ಕಾರ್ಯಕ್ರಮ ಅಥವಾ ನಾವು ಅಲ್ಲೇ ಒಂದು ಇದ್ಕೊಂಡು ಯಾರಾದರೂ ಹಂಗೆ ಇರ್ತಕ್ಕಂಥ ಪ್ರಸಂಗದಲ್ಲಿ ಸಂದರ್ಭದಲ್ಲಿ ಅವೇರ್ನೆಸ್ ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಆಲ್ರೆಡಿ ನಮ್ಮ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿಂದ ಪ್ರತಿ ತಿಂಗಳು ಅಮೃತ ಅಮಾವಾಸ್ಯೆ ಅಂತ ಮಾಡ್ತೀವಿ ಸರ್, ಆನ್ಲೈನ್ ಅವೇರ್ನೆಸ್ ಕಾರ್ಯಕ್ರಮ. ರಾತ್ರಿ 7-30 ಗಂಟೆಗೆ ಪ್ರತಿ ತಿಂಗಳದು ಮಾಡ್ತಾ ಇದ್ವಿ. ಈ ದಿಶೆಯೊಳಗೆ ತಾವೆಲ್ಲ ಸಲಹೆ ನೀಡಿದಂಗೆ ಇನ್ನು ಮುಂದಿನ ದಿನಗಳಲ್ಲಿ
ನಮ್ಮ ಈ ಒಂದು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಭಾಳಷ್ಟು ಮೌಢ್ಯಗಳಿದೆ. ಮೊನ್ನೆ ಚಿಡುಗುಪ್ಪದಲ್ಲಿ ಒಂದು 2-3 ವರ್ಷ ಹಿಂದೆ ಇಸ್ಲಾಂಪುರ್ ಅಂತ ಇದೆ ಸರ್, ಅಲ್ಲಿ ಸೂರ್ಯಗ್ರಹಣ ಆದಾಗ ಒಂದು 5 ಮಕ್ಕಳಿಗೆ